ಹಾಯ್ ನನ್ನ ಕುಟುಂಬದವರೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೌಜು ಪೂಜಾ ವ್ಲಾಗ್ಸ್. ನಾನಿವತ್ತು ಫಿಲ್ಟರ್ ಕಾಫಿ ಮಾಡೋದು ಹೇಗೆ, ಅದರಲ್ಲೂ ಕೂಡ ಮೀಡಿಯಂ ಫಿಲ್ಟರ್ ಕಾಫಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ. ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಿಂದಿನ ದಿನಾನೇ ಈ ಫಿಲ್ಟರ್ಗೆ ನಾನು 2 ಸ್ಪೂನ್ ಫಿಲ್ಟರ್ ಕಾಫಿ ಪುಡಿ ಹಾಗೇನೆ ಬಿಸಿ ನೀರನ್ನ ಹಾಕಿಬಿಟ್ಟು ಡಿಕಾಕ್ಷನ್ನ ರೆಡಿ ಮಾಡ್ಕೊಂಡಿದ್ದೆ. ಈ ಕಾಫಿನ ರೆಡಿ ಮಾಡೋದು ಈಸಿನೇ, ಬಟ್ ಡಿಕಾಕ್ಷನ್ ಒಂದು ರೆಡಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಬೇಕಾಗಿರೋದು ಸಕ್ಕರೆ, ಹಾಲು ಹಾಗೇನೆ ಡಿಕಾಕ್ಷನ್. ಇಷ್ಟಿದ್ರೆ ಸಾಕು, ಫಿಲ್ಟರ್ ಕಾಫಿನ ಆರಾಮಾಗಿ ಮಾಡ್ಬೋದು. ನಾನಿಲ್ಲಿ 8 ಜನಕ್ಕೆ ಫಿಲ್ಟರ್ ಕಾಫಿ ಮಾಡ್ತಾ ಇದ್ದೀನಿ. ಸೊ ನನಗೆ ಅರ್ಧ ಲೀಟರ್ ಹಾಲು, 5 ಸ್ಪೂನ್ ಸಕ್ಕರೆ ಹಾಗೇನೆ 1ರಿಂದ 1.5 ಗ್ಲಾಸ್ ಅಷ್ಟು ಡಿಕಾಕ್ಷನ್ ಸಾಕಾಗುತ್ತೆ. ಬನ್ನಿ ಇವಾಗ ಫಿಲ್ಟರ್ ಕಾಫಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಕಾಫಿ ಅಥವಾ ಟೀ ಪಾತ್ರೆಗೆ ಅರ್ಧ ಲೀಟರ್ ಹಾಲನ್ನ ಹಾಕಿ ಆಮೇಲೆ ಅದನ್ನ ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿ ಹಾಲು ಕುದಿತಾ ಇದ್ದಂತೆ ಅದಕ್ಕೆ 2 ಲೋಟ ನೀರನ್ನ ಆ್ಯಡ್ ಮಾಡ್ತೀನಿ. ಬಿಕಾಸ್ ಇವತ್ತು ನಾವು 8 ಜನ ಮಾತ್ರ ಕಾಫಿ ಕುಡಿತಾ ಇದ್ದೀವಿ. ಹಾಗಾಗಿ ಅರ್ಧ ಲೀಟರ್ ಹಾಲಲ್ಲಿ ನಮ್ಮ ಆಫೀಸಲ್ಲಿರುವಂತಹ ಲೋಟದಲ್ಲಿ 5 ಲೋಟ ಹಿಡಿಯುತ್ತೆ. ಅದಾದ್ರ ಮೇಲೆ 1ರಿಂದ 1.5 ಡಿಕಾಕ್ಷನ್ ಹಿಡಿಯುತ್ತೆ. ಸೊ ನಾನು 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಂಡು, ನಮ್ಮಲ್ಲಿರೋರಿಗೆಲ್ಲ ಕಾಫಿ ಸರಿ ಆಗುತ್ತೆ. ಸೊ ನೀರನ್ನ ಆ್ಯಡ್ ಮಾಡಿಬಿಟ್ಟು ಅದು ಕುದಿ ಬರ್ತಾ ಇದ್ದಂತೆ ಅದಕ್ಕೆ 5 ಸ್ಪೂನ್ ಸಕ್ಕರೆಯನ್ನು ಆ್ಯಡ್ ಮಾಡ್ತೀನಿ. ಆ ಸಕ್ಕರೆ ಹಾಕಿದ ಮೇಲೂ ಕೂಡ ಕುದಿ ಬಂದ ನಂತರ ಅದಕ್ಕೆ ಇಲ್ಲಿಟ್ಟಿರುವಂತಹ ಡಿಕಾಕ್ಷನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ತೀನಿ. ಘಮ ಕೇಳ್ತಿದ್ರೆ ಅವಾಗಲೇ ತೆಗೆದು ಕುಡಿಬೇಕು ಅನ್ನಿಸ್ತಿತ್ತು. ಘಮ ಅಂತೂ ಸಖತ್ತಾಗಿತ್ತು. ಬಿಕಾಸ್ ಇದು ಮಲ್ನಾಡ್ ಕಾಫಿ ಪುಡಿ, ಅದರಲ್ಲೂ ಕೂಡ ನಮ್ಮ ಮನೇಲೇ ಬೆಳೆದಿರುವಂತಹ ಕಾಫಿ. ಹಾಗಾಗಿ ಏನೋ ಒಂಥರ ಆ ಪ್ರೀತಿ ಇದ್ದೇ ಇರುತ್ತೆ ಅಲ್ವಾ. ಡಿಕಾಕ್ಷನ್ ಎಲ್ಲ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಕಾಫಿ ಕುದಿ ಬರಬೇಕು. ಹೇಗೆ ಕುದಿ ಬಂದ ಕಾಫಿಯನ್ನ ಅಲ್ಲಿರುವ ಲೋಟಕ್ಕೆ ಸರ್ವ್ ಮಾಡಿದ್ರೆ ಬಿಸಿ ಬಿಸಿಯಾದ ಫಿಲ್ಟರ್ ಕಾಫಿ ಸವಿಯಲು ಸಿದ್ಧ.